ಡ್ರ್ಯಾಗನ್ ಬೆಳೆ ಮತ್ತು ಜೇನು ಕೃಷಿ. ಸೊ ಡ್ರ್ಯಾಗನ್ ಬೆಳೆಯಲ್ಲಿ ಜೇನುನೊಣಗಳು ಯಾವ ರೀತಿ ಕಾಯಿ ಕಟ್ಟುವಿಕೆ ಮತ್ತು ಕಾಯಿಯ ಗುಣಮಟ್ಟನ ಹೆಚ್ಚಿಗೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ತವೆ ಅಂತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮ. ಆ ಒಂದು ಯೋಜನೆಯಡಿ 7 ದಿನದ ತರಬೇತಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಇದು ರಾಷ್ಟ್ರೀಯ ಜೇನು ಕೃಷಿ ಮಂಡಳಿ ನವದೆಹಲಿ ವತಿಯಿಂದ ಮಂಜೂರಾದ ಯೋಜನೆ. ಈಗಾಗಲೇ ನಿನ್ನೆ 11ನೇ ತಾರೀಕು 1 ದಿನದ ತರಬೇತಿ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೀವಿ. ಇವರೆಲ್ಲರೂ ಕೂಡ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳು. ಮತ್ತು ನಮ್ಮ ಜೇನು ಕೃಷಿಯನ್ನು ಯಾವ ರೀತಿ ಉದ್ಯಮವಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಅಂತಿಮ ಘಟ್ಟ ಅವರ ಒಂದು ಫೈನಲ್ ಇಯರ್ ಕೊನೆಯ ಸೆಮಿಸ್ಟ್ರಲ್ಲಿ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರಿಗೆ ಸುಮಾರು 14 ಡಿಪಾರ್ಟ್ಮೆಂಟ್ಗಳಿರ್ತವೆ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ 30 ವಿದ್ಯಾರ್ಥಿಗಳು ಅವರು ಆಯಾ ಆಯ್ಕೆ ಮಾಡಿರ್ತಕ್ಕಂಥ ವಿಷಯನ ಯಾವ ರೀತಿ ಉದ್ಯಮವಾಗಿ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಏಕೆ ಅಂತಂದರೆ ಅವರು ಫೈನಲ್ ಇಯರ್ BSc ಕೃಷಿ ಮುಗಿಸಿದ ತಕ್ಷಣ ಅವರು ಕೇಳಿ ಮಾಡ್ಕೊಂಡು ಇಲ್ಲ ಡಾಕ್ಟರ್ ಮಧುಕೇಶ್ವರ ಹೆಗಡೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸೊ ವಿದ್ಯಾರ್ಥಿಗಳನ್ನ ನಿಮ್ಗೆ ಈಗಾಗಲೇ ನೆನ್ನೆನೂ ಕೂಡ ನಾನು ಡಾಕ್ಟರ್ ಮಧುಕೇಶ್ವರ ಹೆಗಡೆ ಸರ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ನಿಮಗೆ ಬರ್ತಾರೆ, ಅಪಾರ ಅನುಭವ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವರ ಅನುಭವ ನಿಮಗೆ ಮುಖ್ಯ ಅಂತಕ್ಕಂಥದ್ದು. ಮತ್ತು ನನಗೆ ಅವರು ಒಂದು ಲಿಸ್ಟ್ ಕಳಿಸಿದ್ರು. ನಿಜಕ್ಕೂ ಈ ಲಿಸ್ಟ್ನ ನೋಡಿ ನನಗೇನೆ ಇಷ್ಟೊಂದು ಸಾಧನೆ ಮಾಡಿದಾರಲ್ಲ ಅಂತಕ್ಕಂಥದ್ದು ದಿಗ್ಗಜ. ಸುಮಾರು 30 ಗೌರವಗಳು, ಪ್ರಶಂಸೆಗಳು ಮತ್ತು ಡಾಕ್ಟರೇಟ್ ಪದವಿಗಳು, ಈ 3 ಕೂಡ 30 ಗೌರವಗಳಿಗೆ ಅವರು ಭಾಜನರಾಗಿದ್ದಾರೆ. ನಾನು ಒಂದೊಂದೇ ಓದ್ತಾ ಹೋಗ್ತಾ ಇದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇವ್ರನ್ನ ಪ್ರಶಂಸೆ ಮಾಡಿದ್ದಾರೆ. ಎರಡನೇದಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಓರಿಯೆಂಟಲ್ ಹೆರಿಟೇಜ್ ಕೋಲ್ಕತ್ತಾ ಅವರಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಸ್ವೀಕರಣೆ ಮಾಡಿದ್ದಾರೆ. ನಮ್ಮ ಅಖಿಲ ಭಾರತ ಸುಸಂಘಟಿತ ಪರಾಗಸ್ಪರ್ಶಿಗಳು, ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶಿಗಳ ಮುಖ್ಯಸ್ಥರಾದ ಡಾಕ್ಟರ್ KT ವಿಜಯಕುಮಾರ್ ಅವರು. ಹಲೋ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಮಧುಕೇಶ್ವರ ಹೆಗಡೆ ಅಂದರೆ ಸುಮಾರು ಜನಕ್ಕೆ ತಿಳಿದಿರುವಂತಹ ವಿಚಾರ. ಇನ್ನೂ ಕೆಲವರಿಗೆ ಇವರ ಒಂದು ಪರಿಚಯ ಇಲ್ಲದೇ ಇರಬಹುದು. ವೀಕ್ಷಕರೇ, ಇವರು ಒಂದು 0 ಬಂಡವಾಳದಿಂದ ಈಗ 18 ಕೋಟಿಗಳ ಒಡೆಯ ಎಂದೇ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಸಹಿತ ಪ್ರಸಾರವಾಗುತ್ತಿರುವಂತಹ ಏಕೈಕ ಜೇನು ಕೃಷಿ ಉದ್ಯಮಿ ಎಂತಂದೇ ಈ ಮೂಲಕ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಏಕೆಂದರೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿ ಕಷ್ಟಪಟ್ಟು ಅತ್ಯುತ್ತಮವಾಗಿ ಬೆಳೆಯಬೇಕೆಂದರೆ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಮಾತ್ರ ಸಾಧ್ಯ ಎಂದು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಏಕೆಂದರೆ ಜೇನು ಕೃಷಿಯಲ್ಲಿ 0 ಬಂಡವಾಳದಿಂದ ಪ್ರಾರಂಭ ಮಾಡಿ ಅತ್ಯಂತ ಕಷ್ಟಕರ ಜೀವನವನ್ನು ನಡೆಸಿದಂತಹ ಮಧುಕೇಶ್ವರ ಹೆಗಡೆಯವರು 40 ವರ್ಷಗಳ ಸತತ ಪ್ರಯತ್ನದಿಂದ ಕರ್ನಾಟಕದಲ್ಲಿಯೇ ಹಾಗೂ ರಾಜ್ಯದಲ್ಲಿಯೇ ಭಾರತದಲ್ಲಿಯೇ ನ್ಯಾಷನಲ್ ಲೆವೆಲಿಗೆ ಅತ್ಯುತ್ತಮವಾದಂತಹ ಒಂದು ಹೆಸರುವಾಸಿಯಾದಂತಹ ಮಧುಕೇಶ್ವರ ಹೆಗಡೆಯವರು ಜೇನು ಕೃಷಿಯ ಒಂದು ಮಹತ್ವ ಹಾಗೂ ಉದ್ಯಮವಾಗಿ ಯಾವ ರೀತಿ ಮಾಡಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ. ಬನ್ನಿ ಆ ಒಂದು ಸಂಪೂರ್ಣವಾದಂತಹ ಮಾಹಿತಿನ ನೋಡ್ಕೊಂಡು ಬರೋಣ ವೀಕ್ಷಕರೇ. ಜೇನು ಕೃಷಿಯನ್ನು ಬಹಳ ಹಿಂದಿನ ಕಾಲದಿಂದ ಮಾಡ್ತಾ ಬಂದಿದ್ದೆ. ನಾನೇ ಹೊಸದಾಗಿ ಮಾಡಿದ್ದೇನೆ. ಜೇನು ಕೃಷಿ ಹೇಳ್ತಕ್ಕಂಥ ಬಹಳ ಹಿಂದಿನ ಸಾಧನೆ. ಆದರೆ ಜೇನು ಕೃಷಿಯಲ್ಲಿ ನಾವೇ ಅಲ್ಲಿ ತೊಡಗಿಕೊಂಡಾಗ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಅದಕ್ಕೆ ನಾವೇ ಸ್ವತಃ ಪರಿಹಾರವನ್ನು ಕಂಡುಕೊಂಡು ಅದರಿಂದ ಇವತ್ತು ನಾವು ಒಂದು ಸಾಕಷ್ಟು ಆದಾಯವನ್ನು ಅಥವಾ ಒಂದು ಜನರಿಗೆ ಒಂದು ಉದ್ಯೋಗವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ. ಇದರಿಂದನೇ ಒಂದು ಆದಾಯವನ್ನು ಬೆಳೆಸಬೇಕು, ಜನರಿಗೆ ಒಂದು ಮಾದರಿ ಆಗಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಸಾಧಾರಣ ಈಗ 42 ವರ್ಷ 44 ವರ್ಷಗಳ ಹಿಂದೆ ನನ್ನ 16ನೇ ವಯಸ್ಸಿನಲ್ಲಿ ನಾನು ಜೇನು ಕೃಷಿಯನ್ನು ನಿರ್ಧಾರ ಮಾಡಿದ್ದೆ. ಜೇನು ಕೃಷಿಯಿಂದ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಾನು ಅದರ ಬಗ್ಗೆ ನಾನು ಹೋರಾಟವನ್ನು ಮಾಡ್ತಾ ಬಂದ
ನೋಡಿ, ಹೇಳಿದಷ್ಟು ಯಾವುದು ಕೂಡ ಸುಲಭ ಇರುವುದಿಲ್ಲ. ಇವತ್ತು ಅಂದ್ಕೊಂಡಷ್ಟು ಈಸಿಯಾಗಿ ಯಾವುದೂ ಇಲ್ಲ. ಮಾಡಿ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿ 25,000 ರೂಪಾಯಿ ಬಂಡವಾಳವನ್ನು ಹಾಕಿ, ಬರೀ 20,000 ರೂಪಾಯಿ ಹಾಕಿದ್ರೆ 5,000 ರೂಪಾಯಿ ಹಾಗೆ ಇಟ್ಕೊಂಡು ಸ್ವತಃ ಒಂದು ಕಾರ್ಪೆಂಟ್ರಿಯನ್ನ ನಾನು ತಗೊಂಡು ಆ ನಂತರ ಜೇನು ಪೆಟ್ಟಿಗೆಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ರೆಡಿ ಮಾಡ್ತೀನಿ. ಅದರಿಂದ ನೋಡಿ, ಜೇನು ಪೆಟ್ಟಿಗೆಗಳು ಮನೆ ಸುತ್ತ ತುಂಬಿತ್ತು, ಗಾಡಿ ಹೋಗಿ ಇಟ್ಕೊಂಡು ಬಂದೆ. ಆಗ್ತಾ ಆಗ್ತಾ ಒಳ್ಳೇದಾಗ್ತಾ ಚೆನ್ನಾಗಾಗ್ತಾ ಬಂತು. ಜೇನು ಕೃಷಿಯಿಂದ ನಮಗೆ ಸಾಕಷ್ಟು ಜೇನಿನ ಉತ್ಪನ್ನ ಬಂದಿತ್ತು. ಜೇನಿನ ಬೇರೆ ಬೇರೆ ಉತ್ಪನ್ನಗಳನ್ನು ತೆಗೆಯೋದ್ರ ಬಗ್ಗೆ ಕಲ್ತ್ಕೊಂಡೆ ನಾನು. ಹಾಗೆಯೇ ನನ್ನ ಅಲ್ಲಿಂದ ಜೀವನದ ಜೇನು ಪೆಟ್ಟಿಗೆಗಳು ನಮ್ಮ ಮನೆಯ ಸುತ್ತಮುತ್ತ ತುಂಬಿಯೋದು. ಸ್ವತಃ ಬೇರೆ ಜಾಗ ಇಲ್ಲ ನನಗೆ. ಅವಾಗ ಏನ್ ಮಾಡಿದೆ ಹೇಳಿದ್ರೆ, ನನಗೆ ಯಾರ್ಯಾರು ದುಡ್ಡನ್ನು ಕೊಟ್ಟಿದ್ದಾರಲ್ಲ, 500 ರೂಪಾಯಿ ಸಾಲ ಕೊಟ್ಟಿದ್ದಾರಲ್ಲ, ಅವರ ಮನೆ ಹತ್ರ ನಾನೆಲ್ಲ ಜೇನು ಪೆಟ್ಟಿಗೆಗಳನ್ನು ತಗೊಂಡೋಗಿ ಅವ್ರ ಹತ್ರ ಹೇಳಿದೆ, ನಿಮ್ಮ ಮನೆ ಹತ್ರ ನಾನು ಜೇನು ಪೆಟ್ಟಿಗೆಗಳನ್ನು ಇಟ್ಕೊಳ್ತೇನೆ, ಮತ್ತೆ ಆ ನಂತರ ನಿಮಗೆ ಸೆಕ್ಯೂರಿಟಿನೂ ಆದಂಗೆ ನಂಗೆ ಸಾಲ ಕೊಟ್ಟಿದ್ದೀರಿ. ಜೇನುತುಪ್ಪ ಬಂದ ತಕ್ಷಣ ಮೊದಲನೇದಾಗಿ ನಿಮಗೆ ನಾನು ಕೊಡ್ತೇನೆ, ಧಾರಾಳವಾಗಿ ಇಟ್ಕೊಳ್ಳಿ ಅಂತಂದ್ರು. ಯಾರ ಮನೇಲಿ ಹೆದರ್ತಾರೆ, ಮಕ್ಕಳಿದ್ದಾರೆ, ಹೆಚ್ಚಿದ್ರೆ ಅಂತಂದ್ರು. ಬೇಡ ಬಿಡಿ ಅಂತ ಬೇರೆಯವ್ರ ಮನೇಲೆಲ್ಲ ಅಲ್ಲೆಲ್ಲ ಜೇನು ಪೆಟ್ಟಿಗೆಗಳನ್ನ 4-5 ಜೇನು ಪೆಟ್ಟಿಗೆಗಳನ್ನೆಲ್ಲ ಹಾಕ್ತಾರೆ. ಕೆಲವು ಜಾಗದಲ್ಲಿ 8-10 ಪೆಟ್ಟಿಗೆಗಳನ್ನ ಹಾಕೋದು. ಅವರ ಮನೆ ಕಾಂಪೌಂಡ್ ಎಷ್ಟು ದೊಡ್ಡ ಇದೆ ನೋಡಿ ಅಲ್ಲೆಲ್ಲ ಹಾಕೊಂಡೆ. ಯಾಕೆಂದ್ರೆ ನಾನು ತಗೊಂಡೋಗಿ ಎಲ್ಲೋ ಇಡ್ಲಿಕ್ಕೆ ಬರೋದಿಲ್ಲ ಜೇನು ಪೆಟ್ಟಿಗೆಗಳನ್ನ, ನನಗೆ ಸ್ವಂತ ಭೂಮಿ ಇಲ್ಲ. ಆ ನಂತರ ಏನ್ ಮಾಡಿದೆ ಕೇಳಿದ್ರೆ, ಆ ಜೇನುತುಪ್ಪವನ್ನು ತೆಗೆದ್ರೆ ಮಾರ್ಕೆಟಿಂಗಿಗೆ ಅವರೇ ನನಗೆ ಜೇನುತುಪ್ಪ ತೆಗೆದಿದ್ದು ಅವರೇ ಅಲ್ಲೇ ತಗೊಂಡ್ಬಿಡ್ತಿದ್ರು. ಅವರ ರಿಲೇಷನ್ಗೆ ಎಲ್ಲ ಅವರು ಅಲ್ಲಿಂದನೇ ಕಳಿಸ್ಕೊಡೋದು. ನಂಗೆ ಜೇನುತುಪ್ಪದ ಮಾರ್ಕೆಟಿಂಗ್ ಸಮಸ್ಯೆನೇ ಇಲ್ಲ ಆಯ್ತು. ತೆಗೆದಷ್ಟು ಜೇನುತುಪ್ಪ ಪೂರ್ತಿ ಅಲ್ಲೇ ಖಾಲಿ ಆಗ್ತಿತ್ತು ನಮ್ಗೆ. ಅವ್ರ ನೆಂಟರು ಇಂಟ್ರಿಗೋ ಎಲ್ಲರಿಗೂ ಕೂಡ ಅವರು ಎಲ್ಲ ಇಷ್ಟಿಷ್ಟು ಆರ್ಡರ್ ಅಂತ ಹೇಳಿ ತಗೊಂಡು ಎಲ್ಲ ತೆಗೆದಿದ್ದು ತುಪ್ಪ ಅಷ್ಟು. ಯಾಕೆಂದ್ರೆ ನ್ಯಾಚುರಲ್ ಆಗಿ ಜೇನುತುಪ್ಪ ತೆಗೆದುಕೊಡ್ತೀವಿ, ಅವ್ರ ಮನೆ ಬಾಗಿಲಲ್ಲಿ ಕೊಡ್ತೀವಿ ನಾವು. ಎಲ್ಲ ಆರಾಮಾಗಿ ತಗೊಂಡು ಮಾರ್ಕೆಟಿಂಗ್ ಸಮಸ್ಯೆನೇ ಇಲ್ಲ ಆಯ್ತು ನಮಗೆ. ಸಾಧಾರಣವಾಗಿ 2.5 ವರ್ಷದಲ್ಲಿ 17.5 ಲಕ್ಷ ರೂಪಾಯಿಯಷ್ಟು ಆದಾಯವನ್ನು ನಾನು ಅದರಲ್ಲಿ ಗಳಿಸ್ಕೊಳ್ತೇನೆ. 2.5 ವರ್ಷದಲ್ಲಿ ಕೇವಲ. ಸ್ವತಃ ನನ್ನ ಊರಿಗೆ ಹುಟ್ಟೂರಿಗೆ ಎಲ್ಲಿ ಜಮೀನನ್ನು ನಾವು ಕಳ್ಕೊಂಡಿದ್ವಿ, ಅದೇ ಊರಲ್ಲಿ ಹೋಗಿ ಮತ್ತೆ ಪುನಃ ನಾನು ಖರೀದಿ ಮಾಡಿದೆ. ಆನಂತರ ಸಿದ್ದಾಪುರ ರೋಡ್ ನನ್ನ ತಗೊಂಡೆ. ಹಾಗೆಯೇ ಈಗ ಪ್ರೆಸೆಂಟ್ ನನ್ನ ಅಸೆಟ್ ಬೆಲೆ ಸಾಧಾರಣವಾಗಿ ನಾನು ಖರೀದಿ ಮಾಡಿರ್ತಕ್ಕಂಥದ್ದು 18 ಕೋಟಿಗೂ ಹೆಚ್ಚಿಗೆ ಇದೆ. 4ರಿಂದ 5 ಕಡೆಗಳಲ್ಲಿ ನಂದು ಜಮೀನುಗಳಿದ್ದಾವೆ. ಅದು ಸರ್ ಹತ್ರ ಹೇಳಿದೆ ಆಗಲೇ, ನಿಮ್ಮಂಥವ್ರು ಯಾರು ಬಂದ್ರೂ ಕೂಡ ಉಚಿತವಾಗಿ ಒಂದು ತರಬೇತಿ ಕೇಂದ್ರವನ್ನು ಮಾಡಿದೆ ನಾನು. 40ರಿಂದ 45 ಜನ ಅಲ್ಲಿ ಬಂದು ಉಳ್ಕೊಳ್ಬಹುದು. ಅವರಿಗೆ ಊಟ ತಿಂಡಿಯಿಂದ ಹಿಡಿದು ಎಲ್ಲವನ್ನು ಉಚಿತವಾಗಿ ಕೊಟ್ಟು ನಾನು ತರಬೇತಿಯನ್ನು ಕೊಡ್ತೇನೆ. ಏನ್ ತರಬೇತಿ ಕೊಡ್ತೇನೆ ಅದರಲ್ಲಿ? ಜೇನಿಗೆ ಸಂಬಂಧಪಟ್ಟಂತದ್ದು. ಈಗ ನೋಡಿ, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಎಲ್ಲ ಬರ್ತಾರೆ. ಧಾರವಾಡ ಯೂನಿವರ್ಸಿಟಿಯಿಂದ ಬರ್ತಾರೆ, ನವಲೆ ಯೂನಿವರ್ಸಿಟಿಯಿಂದ ಬರ್ತಾರೆ, ಆನಂತರ ಬಾಗಲಕೋಟ ಯೂನಿವರ್ಸಿಟಿಯವರು ಬರ್ತಾರೆ, ಛತ್ತೀಸ್ಗಢದಿಂದ ಬಂದಿದ್ದಾರೆ, ಆನಂತರ ಮಧ್ಯಪ್ರದೇಶದಿಂದ ಗ್ವಾಲಿಯರ್ದಿಂದ ಅಲ್ಲಿಂದ ಬಂದಿದ್ದಾರೆ. ಎಲ್ಲ ಬೇರೆ ಬೇರೆ ಕಡೆಗಳಿಂದ ನಮ್ಮಲ್ಲಿ ಬಂದು ಉಳ್ಕೊಂಡು ಬಹಳಷ್ಟು ವರ್ಷಗಳ ಕಾಲ ಈಗ ತರಬೇತಿಯನ್ನು ತಗೊಂಡಿರ್ತಾರೆ. ನನಗೊಂದು ಸಂತೋಷ ಇದೆ, ನಾನು ಏನೋ ಒಂದು ನನಗೆ ಕಲಿತಂತಹ ವಿದ್ಯೆಯನ್ನ ನಾನು ದಾನ ಮಾಡಿದ್ದೀನಿ, ಅದು ತೃಪ್ತಿ. ನನಗೊಬ್ರು ಕೇಳಿದ್ರು, ನಿಮ್ಮಲ್ಲಿಗೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ, ಬಂದ್ರೆ ಅವ್ರಿಗೆ ಒಂದು 500 1,000 ಕೊಟ್ರೆ ಅವರು ನಿಮಗೆ ಬೇಕಾದಷ್ಟು ಇದನ್ನ ನಡೆಸ್ಲಿಕ್ಕೆ ಸಾಕಲ್ಲ, ದುಡ್ಡು ಆಗ್ತದಲ್ಲ, ಪುಕ್ಕಟ್ಟೆಯಾಗಿ ಮಾಡೋದು ಯಾಕೆ? ನಾನು ಹೇಳಿದೆ, ನೋಡಿ, ಮನುಷ್ಯನಿಗೆ ಎಷ್ಟು ಕೊಟ್ಟರು ಬೇಕು ಇವತ್ತು ಸಾಕು ಅನ್ನೋದು ಇದೆಯಾ ಮನುಷ್ಯನಿಗೆ? ಇಲ್ಲ. ಒಂದು ತೃಪ್ತಿ ಅಂತಕ್ಕಂಥದ್ದು ಇದ್ದು ಸಾಕು ಮನುಷ್ಯನಿಗೆ, ಮತ್ತೇನು ಬೇಡ. ಎಷ್ಟೇ ದುಡ್ಡು ಕೊಟ್ರು ಇವತ್ತು ನಮ್ಗೆ ಇನ್ನೊಂದು ಬೇಕು ನಮ್ಗೆ, ಎಲ್ಲದನ್ನೂ ಅಷ್ಟೇ. ನಾನು ಅವ್ರಿಗೆ ಹೇಳಿದೆ, ಬರೀ ದುಡ್ಡು, ಜೀವನಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಅಲ್ಲ. ಏನಾದ್ರೂ ಒಂದು 4 ಜನ ನನ್ನಿಂದ ಆ ಒಂದು ಸೇವೆ ತಗೊಂಡು ಏನಾದ್ರೂ ಒಂದು ಕಲ್ತ್ಕೊಳ್ಳಿ, ಏನಾದ್ರೂ ಒಂದು ಬಡ ಮಕ್ಕಳಿದ್ರು ಅವರಿಗೆ ಒಂದು ಅನುಕೂಲತೆ ಆಗಲಿ ಇರತಕ್ಕಂಥದ್ರಿಂದ ನಾನು ಉಚಿತವಾಗಿ ಈ ತರಬೇತಿ ಕೇಂದ್ರವನ್ನು ಆರಂಭಿಸಿದೆ. ಅಷ್ಟೇ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಈಗ
ಅಲ್ಲಿ 8 ಜನ ಹೋದ್ರೂ ಅವರಿಗೆ ಬಾತ್ರೂಮಿಂದ ಎಲ್ಲ ವ್ಯವಸ್ಥೆ 7-8 ಮಾಡಿ ಅಲ್ಲಿ ಆರಾಮಾಗಿ ಇರಬಹುದು, ಏನು ತೊಂದರೆ ಇಲ್ಲ. ಒಂದು ಪರಿಸರದ ಮಧ್ಯದಲ್ಲಿ ಸಿರ್ಸಿಯಿಂದ ಒಂದು 10 ಕಿಲೋಮೀಟರ್ ಕುಮಟಾ ರೋಡ್ ಮಾಡಿದ್ದಾರೆ. ಇನ್ನೂ ಈಗ ಮತ್ತೊಂದು ಕೂಡ ಮಾಡ್ತಾ ಇದ್ದೇನೆ, ಹಳ್ಳದ ಪಕ್ಕದಲ್ಲೇ ಒಂದು ಜಮೀನು ಮಾಡ್ಕೊಂಡಿದ್ದೇನೆ. ಇದೆಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಒಂದು ಮಾಡ್ತಾ ಇದ್ದೇನೆ. ಆಧ್ಯಾತ್ಮನೇ ಇರ್ಬೋದು ಅಥವಾ ಸಂಸ್ಕಾರಗಳ ಬಗ್ಗೆ ಇರ್ಬೋದು, ಇದೆಲ್ಲ ಕೂಡ ಅವರಿಗೆ ಕಲಿಸಿಕೊಡ್ತಕ್ಕಂಥದ್ದು ನನ್ನ ಒಂದು ಯೋಜನೆಗಳು. ಏನೇನು ತರಬೇತಿಯಲ್ಲಿ ಏನೇನು ಕಲಿಸ್ಕೊಡ್ತೇನೆ ಕೇಳಿದ್ರೆ, ನಾನು ಜೇನನ್ನ ಸಾಕಾಣಿಕೆ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಅವರಿಗೆ ಪ್ರಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಈ ಜೇನು ಅಂದಾಕ್ಷಣ ನಾವು ಎಲ್ಲ ಪಟದಲ್ಲಿ ತೋರಿಸಿಯೋ ಅಥವಾ ಬುಕ್ಕಲ್ಲಿ ತೋರಿಸಿಯೋ ಹೇಳಲಿಕ್ಕೆ ಆಗುದಿಲ್ಲ ಇದರಲ್ಲಿ. ಯಾಕೆಂದ್ರೆ ಪ್ರಾಕ್ಟಿಕಲಿ ನಾಲೆಜೇ ಬೇರೆ ಜೇನಿನಲ್ಲಿ. ಇವತ್ತು ನಿಮಗೆ ಕೆಲವು ಸಾಕಾಣಿಕೆ ಮಾಡಿದವರು ಗೊತ್ತಿರ್ಬೋದು. ಇದ್ರಲ್ಲಿ ಜೇನು ಯಾವಾಗಲೂ ನಾವು ಸರಿಯಾಗಿ ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಮೊದಲನೇದಾಗಿ ಸಹನೆ ಬೇಕು ಇದರಲ್ಲಿ. ಜೇನು ಸಾಕಾಣಿಕೆ ಮಾಡುವಾಗ ಸಹನೆ ಬಹಳ ಮುಖ್ಯ. ಅವ್ರ ಹತ್ರ ಜೇನನ್ನ ಹಿಡಿಸ್ತೀವಿ, ಅವರಿಗೆ ರಾಣಿ ಯಾವುದು ಅಥವಾ ಯಾವ್ದು ಕೆಲಸಗಾರ ನೊಣ ಯಾವುದು, ಅದರ ಕಾರ್ಯವೈಖರಿಗಳೇನು, ಇದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತೀವಿ. 2ನೇ ಹಂತದಲ್ಲಿ ಜೇನಿನ ತುಪ್ಪ ತೆಗಿತಕ್ಕಂಥದ್ದು, ಈ ವಿಧಾನಗಳನ್ನು ತಿಳಿಸ್ಕೊಡ್ತೀವಿ. 3ನೇ ಜೇನಿಂದ ಏನೆಲ್ಲ ಉತ್ಪನ್ನಗಳನ್ನ ತೆಗಿಬಹುದು ಅನ್ನೋದನ್ನ ಕಲಿಸ್ಕೊಡ್ತೀವಿ. 4ನೇದಾಗಿ ಅವರಿಗೆ ಪ್ರಾಡಕ್ಟ್ ಅನ್ನ, ಅದರಿಂದ ಬೈ ಪ್ರಾಡಕ್ಟ್ ಅನ್ನ ಮಾಡೋದು ಯಾವ ತರ ಅದನ್ನ ಕಲಿಸ್ಕೊಡ್ತೀವಿ. ಹಳ್ಳ ಕರ್ಕೊಂಡು ಹೋಗ್ತೀವಿ. ಹಳ್ಳದಲ್ಲಿ ಯಾಕೆ ಏನು ಎಂಜಾಯ್ ಮಾಡ್ಬೇಕು, ಅವ್ರು ಖುಷಿಯಾಗಿರ್ಬೇಕು. ಬರೇ 4 ಗೋಡೆಗಳ ಮಧ್ಯದಲ್ಲಿ ಕೂತು ಪಾಠ ಮಾಡಿದ್ರೆ ಮಕ್ಕಳಿಗೆ ಎಲ್ಲಿಂದ ಹತ್ಬೇಕು. ಅದಕ್ಕಾಗಿ ಅವರಿಗೆ ಅದನ್ನು ಕೂಡ ಮಾಡಿಸಿ ಆ ನಂತರದಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಕರ್ಕೊಂಡು ಬರ್ತೀವಿ. ಒಂದು ದಿವಸ ಒಂದು ಸ್ವಲ್ಪ ಹೊತ್ತು ಸಂಸ್ಕಾರಗಳ ಬಗ್ಗೆ ಅವ್ರ ತಂದೆ ತಾಯಿಗೋ ಗುರು ಹಿರಿಯರಿಗೋ ಗೌರವ ಕೊಡ್ತಕ್ಕಂಥದ್ದನ್ನ ಕಲಿಸ್ಕೊಡ್ತೀವಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವತ್ತಂತೂ ಇವತ್ತಿನ ಪ್ರಪಂಚ ಹೇಗಿದೆ ಕೇಳಿದ್ರೆ ಮೊಬೈಲ್ ಬಿಟ್ಟು ತಂದೆ ತಾಯಿ ಗೊತ್ತಿಲ್ಲ. ಮೊಬೈಲೇ ತಂದೆ ತಾಯಿ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಅದರಿಂದ ಆಚೆ ಬಂದು ಏನು ನಾವು ಮಾಡಬೇಕು, ಕರ್ತವ್ಯಗಳೇನು ನಾವು ಮನುಷ್ಯ ಆಗಿರ್ತಿದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ನಂತರದಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ಎಲ್ಲ ಪ್ರಕಾರ ಒಂದು 280 ಜಾತಿಯ ಔಷಧಿ ಸಸ್ಯಗಳಿದ್ದಾವೆ. ಎಂಡೇಂಜರ್ಡ್ ಸ್ಪೀಸೀಸ್ಗಳಿದ್ದಾವೆ. ಇವತ್ತು ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂತಹ ಗಿಡಗಳು, ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ತಂದು ಬೆಳೆಸಿ ಅದರ ಬಗ್ಗೆ ಒಂದು ಸರಿಯಾದ ಒಂದು ರೀತಿಯಲ್ಲಿ ಜನರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಪುರಾತನವಾಗಿ ಪಾರಂಪರಿಕ ವೈದ್ಯ ಪದ್ಧತಿ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಇದು. ತಲೆನೋವು ಬಂದ್ರೆ ಹೋದ ಡೊಲೋ ಬರ್ತಿದ್ದ, ಹೊಟ್ಟೆ ನೋವು ಬಂದು ಹೋದ ಎಲ್ಲ ಮೆಕ್ಟಲ್ಪಾಸ್ ತಿಂದ. ಈಗ ನೋಡಿ, ಎಕ್ರೋಫೆನಿಕ್ಕು, ಡೈಕ್ರೋಫೆನಿಕ್ಕು, ಎನರ್ಜೆಸಿಕ್ಕು ಇರ್ತಕ್ಕಂತಹ ಎಲ್ಲ ನಿಮಿಸ್ಲೈಡು ಇವೆಲ್ಲ ಏನ್ ಮಾಡ್ತವೆ, ನಮ್ಮ ಕಿಡ್ನಿಯನ್ನು ಫೇಲ್ ಮಾಡ್ತವೆ. ಆ ತರ ಎನರ್ಜೆಸಿಕ್ ಇರ್ತಕ್ಕಂತಹ ಸಸ್ಯಗಳಿದ್ದಾವೆ, ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಎಕ್ಸೋಫೆನಿಕ್ ಇರ್ತಕ್ಕಂಥದ್ದು, ಎನರ್ಜೆಸಿಕ್ ಇರ್ತಕ್ಕಂಥದ್ದು ಎಲ್ಲ ಇದ್ದಾವೆ. ಇವನ್ ಎಕೋಸ್ಪ್ರಿನ್ ತಗೋತಾರೆ, ಹಾರ್ಟ್ಗೆ ಸಂಬಂಧಪಟ್ಟು ಬ್ಲಾಕ್ ಆಗ್ತಿದೆ ಅಂತ ಹೇಳಿ. ಬಿಳೆ ಮತ್ತಿಯ ಪೌಡರ್ ಅನ್ನ ಕುಡಿದ್ರೆ, ಫೇಮಸ್ ಕಾರ್ಡಿಯಾಲಜಿಸ್ಟ್ ನನ್ನ ಹತ್ರ ಬಂದು ಬಿಳೆ ಮತ್ತಿ ಪೌಡರ್ ಅನ್ನ ತಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ವೇ? ಯಾಕೆ ಬಂದ್ರು ನೋಡಿ. ಇವತ್ತು ಈ ಅಲೋಪತಿಕ್ ಇಂದ ಸಾಕಷ್ಟು ನಮಗೆ ದುಷ್ಪರಿಣಾಮಗಳಾಗ್ತವೆ. ನಾವು ಮಾಡ್ತಕ್ಕಂತಹ ಇದನ್ನೆಲ್ಲ ನಾವು ಯಾವ ರೀತಿಯಾಗಿ ನಾವು ತಗೊಳ್ಬೇಕು ಹೇಳ್ತಕ್ಕಂಥದ್ರ ಬಗ್ಗೆ ನೋಡಿ. ಎಕೋಸ್ಪ್ರಿನ್ ಈ ಥರದ್ದೆಲ್ಲ ತಗೊಂಡಾಗ ಕಣ್ಣಿಗೆ ತೊಂದರೆ ಆಗ್ತದೆ. ಹಾಗೆ ಸಂಬಂಧಪಟ್ಟಿದ್ದ ಕಣ್ಣು ಹೋಯ್ತು. ಆ ನಂತರ ಪ್ಯಾರಾಸಿಟಮಾಲ್ಗಳಂತ ಅಂದ್ರೆ ಲಿವರ್ ಹೋಯ್ತು. ಇಂಜುರೀಸ್ ಫಾರ್ ಲಿವರ್ ಅಂತ ಬರ್ದಿರ್ತಾನೆ ಅದ್ರ ಮೇಲೆ. ಯಾವುದೇ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳಿ, ಅದ್ರ ಮೇಲೆ ಇಂಜುರೀಸ್ ಫಾರ್ ಕಿಡ್ನಿ ಅಂತ ಬರ್ದಿರ್ತಾರೆ. ಹಾಗಾಗಿ ನಾನು ಹೇಳೋದೇನು ಕೇಳಿದ್ರೆ, ಈ ತರ ಎಲ್ಲ ಇರ್ತಕ್ಕಂತಹ ಗಿಡಮೂಲಿಕೆಗಳಿದ್ದಾವೆ, ಅದನ್ನ ನಾವು ತಗೊಂಡು ಇವತ್ತು ಚೆನ್ನಾಗಿ ಸದೃಢವಾಗಿ ಇರಬಹುದು. ನನಗೆ 60 ವರ್ಷ ಆದ್ರೂ ನಾನು 1 ಕ್ವಿಂಟಲ್ ಭಾರವನ್ನ ಸಲೀಸಾಗಿರ್ತೇನೆ. ಯಾವುದೇ ರೋಗಗಳಿಂದ ಆರಾಮಾಗಿದ್ದೇನೆ. ಯಾಕೆ? ನಮ್ಮ ಮನೆಯಲ್ಲಿ ಅಲೋಪತಿ ಔಷಧಿಗಳಿಗೆ ಪ್ರವೇಶನೇ ಇಲ್ಲ. ಯಾವುದೇ ರೋಗ ಇಲ್ಲದೆ ನಿಮಗೆ ಇಲ್ಲೇ ಗಿಡಮೂಲಿಕೆಗಳನ್ನ ತೋರಿಸ್ತೇನೆ. ಸಾಕಷ್ಟಿದ್ದಾರೆ. ಮನುಷ್ಯನ ಆರೋಗ್ಯ ಮನುಷ್ಯನ ಕೈಯಲ್ಲೇ ಇದೆ ಇವತ್ತು. ಅದನ್ನ ಬಿಟ್ಟು ನಾವೆಲ್ಲ ಫಾಸ್ಟ್ ಫುಡ್ಗಳಿಗೋ ಅಲೋಪತಿಗಳಿಗೋ ಈ ತರ ಹೋಗಿ ನಾವೆಲ್ಲ ಹಾಗೆ ನೋಡಿ. ಜೇನಿಗೂ ಇದಕ್ಕೂ ಏನು ಸಂಬಂಧ? ನಾನು ಯಾಕೆ ಈ ಔಷಧಿ ಸಸ್ಯಗಳ ಬಗ್ಗೆ ಹೇಳ್ತಾ, ಔಷಧೀಯ ಸಸ್ಯಗಳು ಅಂತಕ್ಕಂಥದ್ದೇನಿದೆ ಅದು ನೀವೆಲ್ಲ ಹೂಗಳನ್ನ ನೋಡಿ, ಹೂ ಬಿಟ್ಟಿದ್ದಾವೆ. ಜೇನು ಹುಳುಗಳು ಕೂಡ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊ ಬರ್ತವೆ.
ಪುಷ್ಪರಸವನ್ನ ಕಲೆಕ್ಟ್ ಮಾಡ್ತವೆ, ಪರಾಗವನ್ನ ಕಲೆಕ್ಟ್ ಮಾಡ್ತವೆ. ಅಲ್ಲಿಂದ ಇವತ್ತು ಔಷಧೀಯ ಸಸ್ಯ ಆಗಿರ್ಬೇಕು, ಅದು ಜೇನಿಗೆ ಹೂವು ಕೊಡಬೇಕು. ಆ ತರದ ಸಸ್ಯಗಳನ್ನ ಹುಡುಕಿ ನಾನು ಇವತ್ತು ನೆಟ್ಟು ಒಂದು ಬಿ ಕ್ಯಾಲೆಂಡರ್ ಅಂತ ಮಾಡಿದ್ದೇನೆ. ಯಾವ್ಯಾವ ತಿಂಗಳುಗಳಲ್ಲಿ ಯಾವ್ಯಾವ ಹೂ ಬರ್ತದೆ, ಆ ಹೂಗಳಲ್ಲಿ ಇವತ್ತು ತಂದಂತಹ ತುಪ್ಪದಿಂದ ಅನಾಲಿಸಿಸ್ ಮಾಡಿದ್ರೆ ಅದರಲ್ಲಿ ಏನು ಔಷಧಿಗಳಿದ್ದಾವೆ ಇವತ್ತು ಅದನ್ನೆಲ್ಲ ಹುಡುಕಿ ಆ ಒಂದು ಸಸ್ಯಗಳನ್ನೆಲ್ಲ ಬೆಳೆಸಿ ಅದರಿಂದ ಇವತ್ತು ಹನಿ ಬರಬೇಕು. ಅದು ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ. ಇವತ್ತು ಸಿಂಗಲ್ ಫ್ಲೋರಾ ಹೂವನ್ನ ತೆಗಿರಿ ನೀವು, ಆ ಹೂವಿಂದ ತಂದಂತಹ ತುಪ್ಪವನ್ನ ತಗೊಳ್ಳಿ. ಇವತ್ತು ಅಂಟುವಾಳಕಾಯಿ ತುಪ್ಪ ಇರಬಹುದು, ನೇರಳೆ ಗುಡ್ಡನೆಲೆ ಅಥವಾ ನೇರಳೆದಿರ್ಬಹುದು. 1,000 ರೂಪಾಯಿ ಕೆಜಿ ನಾವು ಈ ನೇರಳೆ ಹೂವಿನ ತುಪ್ಪಕ್ಕೆ ಮಾರ್ತೇವೆ. 1,000 ಕೆಜಿಗೆ. ಇದರಿಂದ ಸಾಕಷ್ಟು ಶುಗರ್ ಪೇಷಂಟ್ ಕೂಡ ಇದನ್ನ ಬಳಕೆ ಮಾಡಬಹುದು. ಬಹಳ ಚೆನ್ನಾಗಿರ್ತದೆ. ಇದು ಕೂಡ ಬಹಳ ಉತ್ತಮವಾದಂತಹ ಅಂಟುವಾಳಕಾಯಿದು ಆಂಟಿ ಕ್ಯಾನ್ಸರ್ ಗುಣವನ್ನು ಹೊಂದಿದೆ. ಹೊಂಗೆ ಹೂವಿನ ತುಪ್ಪ ತಿನ್ನಿ ನೀವು, ಚರ್ಮದ ಕಾಯಿಲೆಗಳು ಬರೋದಿಲ್ಲ ನಿಮಗೆ. ಎಂತಹ ಅದ್ಭುತ ಪ್ರಕೃತಿಯಲ್ಲಿದೆ ಇವತ್ತು. ಅದನ್ನ ನಾವು ಒಟ್ಟು ಮಾಡಿ ಅದನ್ನ ತಗೊಂಡು ನಿಮ್ಮಂತಹ ವಿದ್ಯಾರ್ಥಿಗಳು ಇದನ್ನೆಲ್ಲ ಸಂಶೋಧನೆ ಮಾಡಬೇಕು. ನಿಮ್ಮ ವಿಜಯಕುಮಾರ್ ಸರ್ ನನ್ನ ಕಡೆನೆ ಬಂದಿದ್ರು, PhD ಮಾಡುವಾಗ ಮೊದಲು ಬಂದಿದ್ದವರು. ಹಾಗಾಗಿ ನನ್ನ ಆವಾಗಿಂದ ಕೂಡ ನನ್ನ ಪರಿಚಯ. ಅವ್ರು ನನ್ನ ಹತ್ರ ಬಂದು ಶಾಂಪಲ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ನನ್ನ ಹತ್ರ ತಿಳ್ಕೊಂಡು ಬಂದಿದ್ರು. ಹಾಗೆ ನಾನು ಹೇಳೋದು ಏನು ಕೇಳಿದ್ರೆ, ಒಂದು ಸಂಶೋಧನೆಗಳನ್ನು ಮಾಡಬೇಕು. ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಒಂದು ದೇಶದ ಕೀರ್ತಿ ನೀವು ಆಗಬೇಕು ವಿದ್ಯಾರ್ಥಿಗಳು. ಅದರಿಂದ ನಮ್ಗೆ ಏನಾಗ್ತದೆ ಕೇಳಿದ್ರೆ, ನೋಡಿ ಇವತ್ತು ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಾವು ಖಂಡಿತವಾಗಿಯೂ ಮೇಲಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಜೇನಿನಿಂದ ಏನೆಲ್ಲ ಉತ್ಪನ್ನಗಳನ್ನು ತೆಗಿಬಹುದು, ಜೇನಿನಿಂದ ಏನೆಲ್ಲ ನಾವು ತಗೊಳ್ಬಹುದು ಇದರಿಂದ. ಆಗಲೇ ಸರ್ ಹೇಳಿದ್ರು, ನಿಮ್ಮಂತ ವಿದ್ಯಾರ್ಥಿಗಳು ಕೂಡ ಯಾವುದೋ ಜಾಬಿಗಾಗಿ ಹೋಗ್ಬೇಕಾಗಿಲ್ಲ. ನಿಮ್ಮ ಹತ್ರ ಎಷ್ಟೋ ಜನರಿಗೆ ಜಾಬ್ ಅನ್ನು ಕೊಡ್ತಕ್ಕಂತಹ ಶಕ್ತಿ ನಿಮ್ಮ ಹತ್ರ ಇದೆ. 114 ಜನರಿಗೆ ನಾನು ಕೆಲಸ ಕೊಡ್ತಾ ಇದ್ದೇನೆ. ಇವತ್ತು 114 ಜನ ನನ್ನ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ನನಗೆ ಪಗಾರಿಗೆ ಅಂತ ಹೋದ್ರೆ ನಾನು ಎಷ್ಟು ಗಳಿಸ್ತಿದ್ದೆ? ನಾನು ಅದಕ್ಕೂ ಒಂದು ಲಿಮಿಟ್ ಇದೆ. ಇಲ್ಲ ಅಂದ್ರೆ ಲಂಚ ತಿನ್ಬೇಕು ಅಲ್ವಾ? ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಲಂಚ ತಿನ್ಬೇಕು. ಇಲ್ಲ ಅಂತಂದ್ರೆ ಅದಕ್ಕೊಂದು ಲಿಮಿಟ್ ಇದೆ. ಇಷ್ಟೇ. ಏನು ಇಲ್ದೇನೆ ನಾವು ಇವತ್ತು ಸಾಧನೆ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಇದೆ. ನನಗೆ ನೋಡಿ, ನಾನು ಕಲ್ತಿದ್ದ ವಿದ್ಯೆ ಕಡಿಮೆ ನಾನು ಕೂತಿದ್ದಿದ್ರೆ ನನ್ನ ಹತ್ರ ಏನು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಹತ್ರ ಏನು ಇಲ್ಲ ಅಂತ ನಾನು ಕೂತ್ಕೊಂಡಿದ್ದೆ, ನಾನು ಅಲ್ಲೇ ಹೋಟೆಲಲ್ಲೇ ಇನ್ನೂ ಸಾಫ್ ಮಾಡ್ತಾನೆ ಇರ್ತಿದ್ದೆ ನಮ್ಮ ಜೀವನದಲ್ಲಿ. ನನಗೊಂದು ಧೈರ್ಯ ಇತ್ತು, ನಾನು ಏನಾದರೂ ಒಂದು ಮಾಡಬೇಕು. ಇವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ನನ್ನನ್ನು ಶ್ಲಾಘನೆ ಮಾಡಿದಾಗ ನನಗೆ ಎಷ್ಟು ಸಂತೋಷ ಆಯಿತು. ಒಂದು ಎಲ್ಲೋ ಇರ್ತಕ್ಕಂಥವನನ್ನ ಇವತ್ತು ಅಷ್ಟು ಚೆನ್ನಾಗಿ ಕೊಂಡಾಡಿದ್ರು, ನನ್ನನ್ನು ಅಷ್ಟು ಚೆನ್ನಾಗಿ ಹೇಳಿದ್ರು ಅಂದ ತಕ್ಷಣ ಬಹಳ ಬಹಳ ಖುಷಿ ಆಯಿತು. ವೀಕ್ಷಕರೇ, ಡಾಕ್ಟರ್ ಮಧುಕೇಶ್ವರ್ ಹೆಗಡೆ ಅವರ ಒಂದು ಯಾವ ರೀತಿ ರೈತರಿಂದ ಉದ್ಯಮವಾಗಬೇಕೆಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಭಾಗ 2ರಲ್ಲಿ ಜೇನಿನಿಂದ ಯಾವ ಯಾವ ಉತ್ಪನ್ನಗಳನ್ನು ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಒಂದು ತಿಳಿಸುವ ಪ್ರಯತ್ನದಲ್ಲಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ ವೀಕ್ಷಕರೇ.